ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಸಂಜೆ 6:30 ಆಗ್ತಾ ಇದೆ. ಸಂಜೆ ಸುಮಾರು ಟೈಮು ನೋಡ್ತೀನಿ ತಡೀರಿ. ಸಂಜೆ ಸುಮಾರು 6:30 ಆಗ್ತಾ ಇದೆ ಸಂಜೆ. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಇವಾಗ ತಾನೇ ಸ್ನಾನ ಮುಗಿಸ್ಕೊಂಬಂದೆ. ನನ್ನ ಮಗಳಿನ ಸ್ನಾನ ಮಾಡ್ಕೊಂಡಿಲ್ಲ. ಅವಳಿನ ಯಾವುದೋ ಪಾಪುಗೆ ಏನೋ ಪಾಠ ಹೇಳ್ತೀನಿ ಅಥವಾ ಟ್ಯೂಷನ್ ಮಾಡ್ತೀನಿ ಅಂತ ಹೇಳಿ ಹೊರಗಡೆ ಕೂತಿದ್ದಾಳೆ. ಆಶಾ, ನೀರು ಇಟ್ಟಿದ್ದು ನಿಂಗೆ ಆಗಿಲ್ವಾ ಟ್ಯೂಷನ್ನು? ಕ್ವಶನ್ಸ್ ಕೇಳ್ತಾ ಇಲ್ಲ. ಹಾಂ, ಮಾಡಿದ್ನಲ್ವಾ? ಇರ್ತದು ಸಾಕು. ಒಂದೊಂದು ಗಂಟೆ ಹೇಳ್ಕೊಟ್ರು ಫ್ರೀ. ಸಾಕಲ್ವಾ ಇಷ್ಟು ಮಾಡಿದ್ದೀನಿ. ಮನೆಗೆ ಒಂದ್ಸಲ ಹೋಗಿ ಓದ್ತೆ ನನಗೆ ಟೆಸ್ಟ್ ಐತಲ್ವಾ, ನಾಳೆ ಡ್ರಾಯಿಂಗ್ ಮಾಡೋದು ಸಾಕು. ಇವತ್ತು ಬೆಳಿಗ್ಗೆ ದೀಪ ಹಚ್ಚೋದಕ್ಕಾಗಲಿಲ್ಲ, ಹಂಗಾಗ್ಬಿಟ್ಟು ಸಾಯಂಕಾಲ ದೀಪ ಹಚ್ತಾ ಇದ್ದೀನಿ. ಒಂದು ಪಾಪು ಬರುತ್ತೆ ಡೈಲಿ, ಅದು ನಮ್ಮ ಊರಿನ ಪಕ್ಕದ ಊರಿನವರು, ಅವರು ಕೂಡ ಇಲ್ಲೇ ಇದ್ದಾರೆ. ಹಂಗಾಗ್ಬಿಟ್ಟು ಸ್ವಲ್ಪ ಪರಿಚಯ. ಡೈಲಿ ನಮ್ಮ ಮಗಳಿಗೆ ಪಾಠ ಹೇಳ್ಕೊಡ್ರಿ, ನಮಗೆ ಗೊತ್ತಾಗೋದಿಲ್ಲ, ನಾವು ಓದಿಲ್ಲ ಅಂತ ಹೇಳ್ಕೊಂಡ್ರು ಅವರಮ್ಮ ಬಂದು. ಆಯಿತು ಕಳಿಸ್ಕೊಡ್ರಿ ಅಂತಂದೆ. ನನ್ನ ಮಗಳು ಅವಳಿಗೆ ಸ್ವಲ್ಪ ಏನು ಅವಳಿಗೆ ಗೊತ್ತಿದೆಯೋ ಅದನ್ನು ಅಷ್ಟೇ ಅವಳು ಪಾಪುಗೆ ಹೇಳ್ಕೊಡ್ತಾಳೆ. ಚಿಕ್ಕ ಪುಟ್ಟದ್ದು ಏನಾದರೂ ಡೌಟ್ಸ್ ಇದ್ದರೆ ಹೋಮ್ವರ್ಕ್ ಮಾಡಿಸೋದು ಮಾಡ್ತಾಳೆ. ಹಂಗಾಗಿ ಇವಳಿಗೂ ಕೂಡ ಸ್ವಲ್ಪ ಫ್ರೆಂಡ್ಸ್ ಇರೋದಿಲ್ಲ ಅನ್ನೋದೊಂದು ಕೊರಗು ನೋವು ಜಾಸ್ತಿ ಇತ್ತು. ಸಣ್ಣ ಮಕ್ಕಳೇ ಆಗಲಿ ಕೂಡ ಯಾರು ಕೂಡ ಕನೆಕ್ಟ್ ಆಗ್ತಾ ಇರಲಿಲ್ಲ. ಹಳ್ಳಿಲಿದ್ದಾಗ ಒಂದು ಸಂಬಂಧಿಕರ ಕಾಟದಿಂದ ಅವರು ಯಾರೂ ನಾವು ನನ್ನ ಮಗಳಿಗೆ ಯಾರೂ ಫ್ರೆಂಡ್ಸು ಕೂಡ ಆಗೋಕ್ಕೂ ಕೊಡ್ತಾ ಇರಲಿಲ್ಲ. ನಮಗೂ ಕೂಡ ಯಾರು ಅಕ್ಕಪಕ್ಕದಲ್ಲಿ ಮಾತಾಡ್ಸೋ ಥರ ಇರಲಿಲ್ಲ. ಆ ಥರ ಒಂದು ತುಂಬ ಬ್ಯಾಡ್ ಥಿಂಕಲ್ಲಿ ಇದು ಮಾಡ್ತಾಯಿದ್ರು. ಈಗೇನೆಂದರೆ ಮಕ್ಕಳಿಗೆ ಸ್ವಲ್ಪ ಮಾತಾಡೋದು, ಕತೆ ಆಡೋದು ಅಥವಾ ಒಂದು ಒಡನಾಟ ಇರಲೇಬೇಕು. ಹೊರಗಡೆಯಿಂದ ಜನಗಳು ಬರೀ ಮನೆಗೇ ನಾವೇ ಒಂದು 4 ಜನ 3 ಜನ ಅಷ್ಟೇ ಇದ್ದರೂ ಕೂಡ ಮಕ್ಕಳು ಮನಸ್ಸಿಗೆ ನೋವು ಮಾಡ್ಕೊತಾರೆ. ಈಗಿನ ಕಾಲದ ಮಕ್ಕಳು ಹೊರಗಡೆಯಿಂದ ಅಂತಂದರೆ ಅಕ್ಕಪಕ್ಕದಲ್ಲಿ ಸ್ವಲ್ಪ ಮಾತಾಡ್ಸೋದು, ಕತೆ ಆಡ್ಸೋದು ಮಾಡಿದರೆ ಅವ್ರಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ಯಾರೂ ಮಾತಾಡಿಸ್ಬಾರ್ದು, ಆ ಥರ ಒಂದು ಟೈಟು, ಆ ಥರ ಒಂದು ಇದು ಮಾಡೋನು ನಮ್ಮ ಮಾವ ಅಂತ ಒಬ್ಬ ಇದ್ದಾನೆ. ಅದೇ ನೀವು ಹೇಳಿದ್ನಲ್ವಾ, ಒಬ್ಬ ನಮ್ಮ ಗಂಡನ ಸಂಬಂಧಿಕ ಹಿಂಗೆಲ್ಲ ಮಾಡ್ತಾನೆ, ಕಷ್ಟ ಕೊಡ್ತಾನೆ, ಕಾಟ ಕೊಡ್ತಾನೆ ಅಂತ. ಆ ಮನುಷ್ಯನಿಂದ ತುಂಬ ಕಷ್ಟ ಕೊಟ್ವಿ, ಭಾಳ ನೋವಿದ್ವಿ. ಆ ಭಗವಂತನೇ ನನ್ನ ಕಷ್ಟ ನೋಡೋಕ್ಕಾಗ್ದೇ ಆ ಮನೆ ಬೀಳಿಸಿ ಹೊರಗಡೆ ನಮ್ಮನ್ನ ತನ್ನೋ ಏನೋ ಅಂತ ಒಂದೊಂದು ಸಲ ನನಗೆ ಅನಿಸುತ್ತೆ. ಆ ಮನೆ ಬೀಳದೇ ಇದ್ದಿದ್ದರೆ ನನಗೆ ಬರಬೇಕು ಅನ್ನೋ ಇಂಟೆನ್ಷನ್ನೇ ಇರಲಿಲ್ಲ. ಕಾರಣ ಏನಂದರೆ, ಸ್ವಂತ ಮನೆ ಇದ್ದ ಮೇಲೂ ಕೂಡ ಬೇರೆ ಮನೆಗೆ ಹೋಗಬೇಕು ಅನ್ನೋವಂಥ ಆಸೆ ನನಗೂ ಈಗಲೂ ಇರಲಿಲ್ಲ. ಏನಕ್ಕೆ ಅಷ್ಟೆಲ್ಲ ಅಂತೇಳಿ. ಆದರೆ ನನ್ನ ಮಗಳು ತುಂಬ ಕೊರಗಳು, ತುಂಬ ಅಳಳು. ಒಂದು ಸಣ್ಣ ಮಕ್ಕಳು ಕೂಡ ನಮ್ಮನ್ನು ಮಾತಾಡ್ಸೋದಿಲ್ಲ. ಆ ಥರ ಒಂದು ಏನೋ ಒಂಥರ ಅವಳನ್ನ ಯಾರು ಮಾತಾಡಿಸ್ಬಿಡ್ರಿ ಅನ್ನೋ ಥರ ಅವನು ಇದ್ದಿದ್ದು. ನಮ್ಮ ಗಂಡನ ಚಿಕ್ಕಪ್ಪ ಅನ್ನೋವಂಥ ವ್ಯಕ್ತಿ ಸಾಲದಕ್ಕೆ ಇವನು, ನನ್ನ ಗಂಡನೂ ಕೂಡ ಅವ್ರ ಜೊತೆಗೆ ಇನ್ವಾಲ್ವ್. ಯಾರೋ ಒಬ್ಬರು ಹೆಂಗಸ್ರು ಬಂದು ನನ್ನನ್ನು ಮಾತಾಡ್ಸೋಂಗಿಲ್ಲ, ನನ್ನ ಮಗಳನ್ನೂ ಕೂಡ ಮಕ್ಕಳು ಮಾತಾಡ್ಸೋಂಗಿಲ್ಲ. ನಮ್ಮಿಂದ ದೂರನೇ ಇರಬೇಕು. ಅದು ಏನಿದೆಯೋ ಗೊತ್ತಿಲ್ಲ. ನಮ್ಮ ಇಷ್ಟು ವರ್ಷ ಹಿಂಗೆ ನರ್ಕದಲ್ಲೇ ನಮಗೆ ಒಂಥರ ಒದ್ದಾಡಿಸ್ಬಿಟ್ರು. ಮನೆ ಒಂದು ಬೀಳದೆ ಹೋಗಿದ್ದಿದ್ರೆ ನಾನು ಹೊರಗಡೆ ಬರ್ತಾಯಿರಲಿಲ್ಲ. ಇವತ್ತು ನನ್ನ ಮಗಳ ಮುಖದಲ್ಲಿ ನನ್ನ ಮಗು ನೋಡ್ತಾ ಇದ್ದೀನಿ. ಆ ಸಣ್ಣ ಮಗು ಬಂದಿರೋದಕ್ಕೆ ನನ್ನ ಮಗಳು ಎಷ್ಟು ಖುಷಿಯಿಂದ ಪಾಠ ಹೇಳ್ಕೊಡೋದು, ಮಾತಾಡೋದ್ರ ಜೊತೆಗೆ ಕಾಲ ಕಳೆದು ಮಾಡ್ತಾಯಿದ್ದಾಳೆ. ನನ್ನ ಜೊತೆಗೆ ಅವಳು ಟೈಮ್ ಸ್ಪೆಂಡ್ ಮಾಡ್ತಿದ್ಲು. ಹೊರಗಡೆ ಹೋದರೂ ಕೂಡ ಎನಿ ಟೈಮ್ ನಾನು ಕರ್ಕೊಂಡು ಹೋಗೋಕ್ಕಾಗ್ತಾಯಿರಲಿಲ್ಲ. ಅದು ಒಂದು ಕೊರಗಿತ್ತು ಅವಳಿಗೆ. ಮನೇಲಿ ಒಬ್ಬಳೇ ಬಿಟ್ಟು ಹೋಗ್ತಾಯಿದ್ದೆ. ಯಾಕಂದರೆ ಗಾಡೀಲಿ ಡಬ್ಬಲ್ ಹೊಡಿಯುವಾಗ ಒಂದು 2-3 ಸಲ ಅವಳನ್ನ ಕರ್ಕೊಂಡು ಹೋಗ್ತಾನೆ ಬಿದ್ದುಬಿಟ್ಟಿದ್ದೀನಿ. ಅದೊಂದು ಬೈಕೆ ಮುಂದೆ ಬರೋಂಥ ಕೆಟ್ಟ ಅನಾಹುತಕ್ಕಿಂತ ನಾನೇನು ಬಿಟ್ಟು ನಾನು ಒಬ್ಬಳೇ ಹೋಗಿ ಹೊರಗಡೆ ಏನಿದೆಯೋ ಅದೆಲ್ಲ ತೊಗೊಂಡು ಬರೋದು ಬೆಟರು ಅಂತ ನನ್ನ ಮಗಳ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೆ. ಹಂಗಾಗಿ ಅವಳು ಅದನ್ನು ಅರ್ಥ ಮಾಡ್ಕೊಂಡು ಪಾಪ ಸುಮ್ಮನಿರೋಳು. ಮತ್ತು ಒಬ್ಬಳೇದಾಗ ತುಂಬ ಅಳೋಳು, ತುಂಬ ಕೊರಗಳು. ನನ್ನ ಗೋಳು, ನನ್ನ ಮಗಳು ಗೋಳು ಭಗವಂತನ ತಟ್ಟಿ ಏನಾದ್ರೂ ಮನಸ್ಸು ಅನ್ನೋದು ಭಗವಂತನ ನಾವು ಬಿದ್ದರೆ ನಮ್ಮ ಮನಸ್ಸಿನ ಒಂದು ಗೋಳು, ನೋವು, ಸಂಕಟ ಎಷ್ಟಿತ್ತು ಅಂತಂದರೆ, ಆ ಮನೆ ಬೀಳದೇ ಇದ್ದಿದ್ರೆ ಆ ಮನೆಯಿಂದ ಊರಿಂದ ನಾವು ಹೊರಗಡೆ ಬರ್ತಾ ಇರಲಿಲ್ಲ. ಇವತ್ತು ನನ್ನ ಮಗಳ ಮುಖದಲ್ಲಿ ಈ ನಗು ನೋಡ್ತಾ ಇರಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ ನಾನು. ಅಷ್ಟು ಒಂದು ಟೈಟು, ಅಷ್ಟು ಒಂದು ಸಣ್ಣ ಮಕ್ಕಳು ಕೂಡ ನಮ್ಮನ್ನು ಮಾತಾಡ್ಸಿದ್ದಿಲ್ಲ. ಬಂದು ಒಂದು ಕ್ಷಣ ನಿಂತ್ಕೊಳ್ಳೋದಿಲ್ಲ. ಏನಕ್ಕೆ ಮಾತಾಡ ಅವಳನ್ನ ಹಂಗೆ ಅವಳು ತಗೋಗ್ಬೇಡ್ರಿ ಆ ಥರ ಈ ಥರ ಎಲ್ಲ ಮಾತಾಡೋನು ನಮ್ಮ ಮಾವ ಅನ್ಸ್ಕೊಂಡನು.
ಆ ಥರ ಎಲ್ಲ ತುಂಬ ಟಾರ್ಚರ್ ಅಂದರೆ ಅದು ನಮ್ಗೆ ಎಷ್ಟೊಂದು ಮನಸ್ಸಿನ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅಂತಂದರೆ ಅದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ದೊಡ್ಡದಾಗಿ ಟೈಟಾಗಿ ಇದ್ಬಿಡೋದಲ್ಲ, ಎಲ್ಲ ಜವಾಬ್ದಾರಿ ತಗೊಳ್ಳಿ, ಎಲ್ಲ ಬೇಕು ಬಿಡೋದು ಯಾರೂ ನೋಡ್ಕೊಳ್ಳೋರಿಲ್ಲ. ಮಾತ್ರ ಈ ಥರದೊಂದು ದೊಡ್ಡಸ್ಕೆ ತೋರಿಸೋದಕ್ಕೆ ಮಾತ್ರ ಸಂಬಂಧಿಕರು. ನನಗೆ ಅಲ್ಲಂತೂ ತುಂಬ ಕೊರಗು. ನಾನು ಹೇಳಿದ್ನಲ್ಲ ಎಷ್ಟು ಗಲೀಜು, ಎಷ್ಟು ವರ್ಸ್ಟ್ ಅಂತೇಳಿ. ಆ ಥರ ಒಂದು ಕೆಟ್ಟ ಜನ ಇದ್ದಿದ್ದವರು. ಆ ಗೋಳು ಅದಕ್ಕೆಲ್ಲ ಒಂದಿನ ದೇವರನ್ನೇ ಮುಕ್ತಿ ಕೊಟ್ಬಿಟ್ಟ ಅನಿಸುತ್ತೆ, ಮನೆ ಬೀಳಿಸಿ. ಆ ಮನೆ ಮುಂದೆ ಇದ್ದಿದ್ದಂಥ ಗಿಡಗಳನ್ನ ನೀವು ನೋಡಿದ್ರೇ ಗೊತ್ತಾಗುತ್ತೆ ನಾನು ಯಾವ ಪರಿಸ್ಥಿತಿಲಿ ಆ ನರಕ ಅನುಭವಿಸ್ತಾ ಇದ್ದೆ ಅಂತೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಏನಾಯಿತು ಅಂತಂದರೆ ಫ್ರೆಂಡ್ಸ್, ಇವತ್ತು ಎಂಥ ಟ್ರಬಲ್ ಆಯಿತು ಅಂತಂದರೆ, ಎಂಥ ಟೆನ್ಷನ್ ಕೊಡ್ತು ನನಗೆ ನನ್ನ ಮೊಬೈಲು ಅಂತಂದರೆ, ಸ್ಟೋರೇಜ್ ಅಂತ ಬರ್ತಾಯಿದೆ. ನಾನೊಂದು ರೆಸಿಪಿ ತೋರಿಸ್ಬೇಕು ಅಂತ ಒಂದಷ್ಟೆಲ್ಲ ಡೀಟೇಲ್ಗೆ ಎಷ್ಟಾಗುತ್ತೋ ಅಷ್ಟೆಲ್ಲನೂ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅದನ್ನೆಲ್ಲ ಎಡಿಟ್ ಮಾಡಿ ಹಾಕೋಷ್ಟೊತ್ತಿಗೆ ಅದೊಂದು ಸ್ವಲ್ಪ ಏನು ಟ್ರಬಲ್ ಕೊಡ್ತು ಅಂತಂದರೆ, ಇವತ್ತು ಎಷ್ಟು ಬೇಜಾರಾಯಿತು ಅಂತಂದರೆ, ನನ್ನ ಮೊಬೈಲ್ ಬೇರೆ ಅಂತ ಇದು ಕ್ವಾಲಿಟಿದೆ ಮೊಬೈಲ್ ಅಲ್ಲ, ಅದು 8000 ರೆಡ್ಮಿ ಮೊಬೈಲು. ಅದು ಯಾವಾಗ ತೊಗೊಂಡಿದ್ದು ಅಂತಂದರೆ 2018ನಲ್ಲಿ ತೊಗೊಂಡಿದ್ದು. ಅದೇ ಮೊಬೈಲಲ್ಲೇ ನಾನು ಇದು ಮಾಡ್ತಾ ಇರೋದು, ಎಡಿಟ್ ಮಾಡ್ತಾ ಇರೋದು, ಹಿಂಗೆಲ್ಲನ ಶೂಟ್ ಮಾಡ್ತಿರೋದು ಕೂಡ, ಈಗ ರೆಸಿಪಿದು ಎಲ್ಲಾದರೂ ಶೂಟ್ ಮಾಡ್ತಿರೋದು ಅದೇ ಮೊಬೈಲು. ಆ ಮೊಬೈಲಿಗೆ ಏನು ಟ್ರಬಲ್ ಕೊಡ್ತು ಅಂತ, ಸ್ಟೋರೇಜ್ ಇಲ್ಲ, ಏನಿಲ್ಲ. ಏನು ಟ್ರಬಲ್ ಕೊಡ್ತು ಅಂತಂದರೆ ಅಷ್ಟು ಹಿಂಸೆ ಕೊಟ್ಬಿಡ್ತು. ಒಂದು ವೀಡಿಯೋ ಇದು ಮಾಡೋದಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ, ನಾನು ಬೆಳಿಗ್ಗೆ ಆಲ್ಮೋಸ್ಟ್ ಹೇಳ್ಬೇಕು ಅಂತಂದರೂ ಕೂಡ ಬೆಳಿಗ್ಗೆ 10:30 11 ಗಂಟೆಯಿಂದನೂ ಕೂಡ ಊಟ ತಿಂಡಿ ಎಲ್ಲ ಮಾಡಿದಾಗಿಂದನೂ ಕೂಡ ಅದು ಎಷ್ಟು ಕಷ್ಟಪಟ್ಟು 3-4 ಗಂಟೆ ಎಡಿಟ್ ಮಾಡಿದ್ದೀನಿ. ಅದನ್ನು ಇದು ಮಾಡೋದಕ್ಕೆ ಹೋದರೆ ಅದೆಲ್ಲ ಸ್ಟ್ರಕ್ ಆಗಿ ಕೂತ್ಕೊಂತು. ಏನು ಹಿಂಸೆ ಕೊಡ್ತು ಅಂತಂದರೆ ಭಾಳ ಟ್ರಬಲ್ ಕೊಡ್ತು. ಎಷ್ಟು ಬೇಜಾರಾಯಿತು ಅಂತಂದರೆ, ಅದರಲ್ಲೂ ಕೂಡ ಮತ್ತು ಸಾಯಂಕಾಲದ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋದನ್ನು ಅಲ್ಲಿ ಅಭ್ಯಾಸ ಮಾಡಿದ್ದೀನಿ. ಅಲ್ಲೇ ಅಂತಂದರೆ ಒಂದು ದಿನದಲ್ಲಿ 2 ವ್ಲಾಗು ಅಂತ ಹೇಳ್ಬಿಟ್ಟು, ಒಂದು ವ್ಲಾಗು ಕೂಡ ನಾಳೆಗೆ ಹಾಕೋದಕ್ಕೆ ರೆಡಿ ಆಗಲಿಲ್ಲ. ನನಗೆ ಎಷ್ಟು ಬೇಜಾರಾಯಿತು ಅಂತಂದರೆ, ತುಂಬ ಅಪ್ಸೆಟ್ ಆಗೋಯ್ತು ಇವತ್ತು. ಏನು ಮಾಡೋದಪ್ಪ ಅಂತಲೇ ಗೊತ್ತಾಗಲಿಲ್ಲ. ಯಾವುದಾದ್ರೂ ಒಂದು ಕೆಲಸ ನಾನು ಮಾಡೋಣ, ಜೀವನದಲ್ಲಿ ನಾವು ಕೂಡ ಮೇಲೆ ಬರೋಣ, ಯಾವುದಾದ್ರೂ ಒಂದು ನಮ್ಮ ಕೈ ಹಿಡೀಲಿ ಅಂತೇಳಿ ಯಾವುದಾದ್ರೂ ಒಂದು ಕೈ ಹಾಕೋಕೆ ಹೋದ್ರೆ ಯಾವುದಾದ್ರೂ ಒಂದು ಪ್ರಾಬ್ಲಮ್, ಅದಕ್ಕೆ ಸರಿಯಾದ ಒಂದು ಸಪೋರ್ಟಿವು ಅದಕ್ಕೆ ತಕ್ಕನಾಗಿ ಯಾವುದೂ ಕೂಡ ಕೈಗೂಡ್ತಾ ಇಲ್ಲ. ಕೈಯಲ್ಲಿರೋ ಮೊಬೈಲ್ ಆದ್ರೂ ಇಷ್ಟಾದರೂ ಹೆಲ್ಪ್ ಮಾಡುತ್ತಲ್ಲ ಅಂತಂದರೆ, ಅದು ದೊಡ್ಡದೊಂದು ಟ್ವಿಸ್ಟ್ ಕೊಟ್ಬಿಡ್ತು ನನಗೆ. ಒಂದು ವೀಡಿಯೋ ನಾಳೆಗೆ ಹಾಕೋದಕ್ಕೆ ಇವತ್ತು ಸಾಯಂಕಾಲ ಆದ್ರೂ ರಾತ್ರಿ 10 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ಸುಮಾರು 11 ಗಂಟೆ 5 ನಿಮಿಷ ಇವಾಗ ನಾನು ಈ ವಿಡಿಯೋ ಮಾಡಬೇಕಾದ್ರೆ. ಇಲ್ಲಿವರೆಗೂ ಕೂಡ ನಾನು ಒಂದು ವೀಡಿಯೋ ಮಾತ್ರ ಬೆಳಿಗ್ಗೆಯಿಂದನೂ ಕೂಡ, ಬೆಳಿಗ್ಗೆ ಹೇಳ್ಬೇಕು ಅಂದರೆ 6 ಗಂಟೆಯಿಂದನೂ ಸ್ಟಾರ್ಟ್ ಮಾಡಿ, ಮತ್ತೆ ತಿರ್ಗಾ ನಾನು ಹೊರಗಡೆ ಎಲ್ಲ ಹೋಗಿ ಅದು ತೊಗೊಂಬಂದು ನನ್ನ ಮಗಳಿಗೆ ಅಡುಗೆ ಊಟ ತಿಂಡಿ ಎಲ್ಲ ಮಾಡಿ ಕೊಟ್ಟು, ಅದೆಲ್ಲ ಆದಮೇಲೆ ಕೂಡ ಮತ್ತೆ ತಿರ್ಗಿ ಅದನ್ನು ಎಡಿಟ್ ಮಾಡಿ 4 ಅವರ್ ಎಡಿಟ್ ಮಾಡಿದ್ದೀನಿ ನೀಟಾಗಿ ಬರಬೇಕು ಅಂತೇಳಿ. ಅಷ್ಟು ಮಾಡಿ ಮತ್ತೆ ಅದನ್ನು ಸೇವ್ಗೆ ಹಾಕಿದೆ. ಅದು ಸೇವ್ ಆಗಿದೆ ಅಂದರೆ ಸ್ಟ್ರಕ್ ಆಗಿ ಕುಂತಿದೆ ಫುಲ್ಲು ವೀಡಿಯೋ. ಏನು ಮಾಡೋದು, ಮತ್ತು ಸ್ಟೋರೇಜ್ ಅಂತ ತೋರಿಸ್ತಾ ಇದೆ. ವಿಚಿತ್ರವಾಗಿ ಅವತಾರ ಆಡ್ಬಿಡ್ತು ನನ್ನ ಮೊಬೈಲು. ಅದನ್ನು ಸರಿ ಮಾಡೋ ಅಷ್ಟೊತ್ತಿಗೆ ಇವತ್ತು ರಾತ್ರಿ 11 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ಅದು ಒಂಚೂರು ಒಂದು ಲೆವೆಲಿಗೆ ತಗೊಂಡು ಬಂದೆ. ಇವಾಗ ಬೆಳಿಗ್ಗೆ ಹಾಕೋಕೆ ಇನ್ನೊಂದು ವೀಡಿಯೋ ಇಲ್ಲ. ಹಂಗಾಗ್ಬಿಟ್ಟು ಇವಾಗ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಯಾಕೋ ಮನಸ್ಸಿಗೆ ಬೇಜಾರಾಗಿ. ಹಂಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೆಂಗೆ ಕೈ ಕೊಡ್ತು ನನಗೆ ಮೊಬೈಲ್ ಅಂದರೆ. ಇಷ್ಟು ಕಷ್ಟಪಡ್ತೀವಿ, ಇಷ್ಟು ನಾವು ಇನ್ವೆಸ್ಟ್ ಮಾಡ್ತೀವಿ ಡಾಟಾ, ಈ ಥರದ್ದೆಲ್ಲದಕ್ಕೂ ಎಷ್ಟು ಇನ್ವೆಸ್ಟ್ ಮಾಡಿ ಎಡಿಟ್ ಮಾಡಿ ಅದನ್ನು ಮತ್ತು ನಾವು ಬೇಗ ಇದಾಗಬೇಕು ಅಂತಂದರೆ ನಾವು ಮಾಡ್ತಾಯಿದ್ದೀವಲ್ಲ ಅದೇ ಪ್ರೊಸೀಜರಲ್ಲೇ ಮಾಡಬೇಕು. ಅದು ನಿಲ್ಸೋದು ಮಾಡಿದರೆ ಚೆನ್ನಾಗಿರೋದಿಲ್ಲ. ಹಂಗಾಗ್ಬಿಟ್ಟು ಎಷ್ಟು ನೋವಾಯಿತು, ಎಷ್ಟು ಬೇಜಾರಾಯಿತು ಅಂತಂದರೆ, ಇನ್ನೊಂದು ವೀಡಿಯೋಗೆ ನನಗೆ ಅದು ಸ್ಟೋರೇಜ್ ಅಂತ ತೋರಿಸ್ತಾ ಇದೆ. ಈ ಸ್ಟೋರೇಜು ಇಲ್ಲ ನನ್ನ ಮೊಬೈಲಲ್ಲಿ. ಎಲ್ಲ ಡಿಲೀಟ್ ಮಾಡೋ ಅನ್ನತ್ತೆ. ನಾನು ಕ್ಯಾಪ್ಚರ್ ಮಾಡೋಂಥ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದರೆ ಅದರಲ್ಲಿ ಏನು ಸೇವ್ ಆಗುತ್ತೆ, ನಾಳೆ ಏನು ವೀಡಿಯೋ ಅಪ್ಲೋಡ್ ಮಾಡಲಿ, ಆ ಥರ ಇತ್ತು. ಎಷ್ಟು ಬೇಜಾರಾಯಿತು ಅಂತಂದರೆ, ಯಪ್ಪ ಏನು ಮಾಡೋದು ಹಿಂಗಾದರೆ ಅಂತೇಳಿ, ಯಾವುದಾದ್ರೂ ಒಂದರಲ್ಲಿ ಬೆಳೆಯೋಣ, ಯಾವುದಾದ್ರೂ ಒಂದರಲ್ಲಿ ನಮಗೂ ಕೂಡ ಯಾವುದಾದ್ರೂ ಒಂದು ದಾರಿ ಮಾರ್ಗ ಸಿಗುತ್ತೆ ಅಂತ ಒಂದು ಇಂಟ್ರೆಸ್ಟ್ ಇರೋಂಥ ಕೆಲಸ ಮಾಡೋಣ ಅಂತ ನಾನು ಕೈಗೆ ಹಾಕ್ಕೊಂಡ್ರೆ ಅದು ಈ ಥರ ಕೈ ಕೊಡ್ತು. ಇವಾಗ ಸುಮಾರು 11:30 ಬೇಕಿದ್ರೆ ನಾನು ನಿಮ್ಮ ಟೈಮ್ ತೋರಿಸ್ತೀನಿ. ಕೂಡ ಮೊಬೈಲ್ ನಾನು ನಿಮಗೆ ಟೈಮ್ ತೋರಿಸ್ತೀನಿ ಎಷ್ಟಾಗಿದೆ ಅಂತೇಳಿ. ರಾತ್ರಿ ನೋಡಿ, ರಾತ್ರಿ 11:18 ಕಾಣಿಸ್ತಾ ಇದೆ ನಿಮಗೆ. 11:18 ಫ್ರೆಂಡ್ಸ್, 11:18 ಆಗಿದೆ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ 11:05 ಆಗಿತ್ತು. ಇಷ್ಟೊಂದು ಟ್ರಬಲ್ ಕೊಡ್ತು. ಇವಾಗ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ಇವಾಗ ತಗೊಂಡಿರೋವನ್ನ ನಾನು ಮಾಡಿರೋ ರೆಸಿಪಿಗೆ ನಾನು
ಅದನ್ನು ಸೇವ್ ಮಾಡಲೋ ಅಥವಾ ಇವಾಗ ಸಾಯಂಕಾಲದ ವ್ಲಾಗು ಕೂಡ ಅದು ನಾಳೆ ಬೆಳಗ್ಗೆ 2ನೇ ವೀಡಿಯೋಗೆ ಅದನ್ನು ತೊಗೊಂಡಿದ್ದೀನಿ, ಅದನ್ನು ನಾನು ಡಿಲೀಟ್ ಮಾಡಿದರೆ ಇನ್ನು ನೆಕ್ಸ್ಟ್ ನಾನು ಹಾಕೋದದು ಏನು ವೀಡಿಯೋ ಅಂತೇಳಿ ತುಂಬ ಬೇಜಾರಾಗಿ ಹೋಗ್ಬಿಡ್ತು. ನೆನ್ನೆ ಬೇರೆ ಡಾಟಾ ಖಾಲಿ ಆಗದೆ ನಾನು 3 ಗಂಟೆಗೆ ಅಪ್ಲೋಡ್ ಮಾಡಿದೆ, ಡಾಟಾ ಖಾಲಿಯಾಗಿ ಅದನ್ನು ಹಾಕ್ಕೊಂಬರೋದು ಅದೆಲ್ಲ ಸೆಟ್ ಮಾಡ್ಕೊಂಡು ಹಾಕೋಷ್ಟೊತ್ತಿಗೆ ಅದು 2 GB ಹಾಕ್ಸಿದ್ರೆ ಅದು ಫುಲ್ ಹೇಳ್ಕೊಂಡಿತ್ತು, 2 GB ಫುಲ್ ಕಂಪ್ಲೀಟ್ ಆಗಲಿಲ್ಲ. ನೆನ್ನೆ ಒಂಥರ ಟ್ರಬಲ್ ಆಯಿತು, ಇವತ್ತೊಂಥರ ಬೇಜಾರಾಯಿತು. ಹೆಂಗೆ ಅಂತಂದರೆ ಇವತ್ತು ನಾಳೆಗೆ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ನಾನು ಈ ವಿಡಿಯೋನೂ ಬರುತ್ತೆ, ಅದ್ರ ಜೊತೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದು ರೆಸಿಪಿ, ಒಂದು ವೀಡಿಯೋ, ಇದೊಂದು ನನ್ನ ಒಂದು ಎಷ್ಟಿದೆ ಮತ್ತು ಸಾಯಂಕಾಲದಿಂದ ಏನು ಹಿಡಿದಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ಫ್ರೆಂಡ್ಸ್, ತುಂಬ ಕಷ್ಟಪಟ್ಟು ಈ ವಿಡಿಯೋ ಮಾಡಿದ್ದೀನಿ. ಇವತ್ತಿನ ಒಂದು 2 ವೀಡಿಯೋ ಏನು ಬರ್ತಿದೆಯೋ ಅದು ತುಂಬ ಕಷ್ಟಪಟ್ಟಿದ್ದೀನಿ. ಅಂದರೆ ಎಷ್ಟು ನನಗೆ ಒಂದು ಇಡೀ ದಿನ ಫುಲ್ಲು ನನಗೆ ಉಸಿರಾಡೋದೊಂದು ಬಿಟ್ಟರೆ ಇನ್ನು ಎಷ್ಟು ನನಗೆ ಟ್ರಬಲ್ ಆಗಿತ್ತು ಅಂತಂದರೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಯಾವುದೂ ಇಲ್ಲ. ಮಾಡ್ತಾಯಿದ್ದೀವಿ ಅಂದರೆ ಒಂದೇ ಸಮನೆ ಮಾಡಬೇಕು, ಒಂದಕ್ಕೆ ಕೈ ಹಾಕಿದ ಮೇಲೆ ಅದು ಬಿಡಬಾರ್ದು. ಅದು ಅದರಿಂದಲೇ ನಾವು ಇದಾಗಬೇಕು, ಮಾಡೋದು ಬಿಡೋದು ಅಥವಾ ಇದೇನು ಚಂದ ಅಂತ ಹೇಳ್ಬಿಟ್ಟು ಇವಾಗ ಹಿಡ್ದಿದ್ದೀವಿ ಈ ಮಟ್ಟಕ್ಕೆ ಒಂದು ವೇನಲ್ಲಿ ಹೋಗ್ತಾ ಇದೆ ಅಂದರೆ ಅದನ್ನು ಅದೇ ಕಂಟಿನ್ಯೂ ಮಾಡಬೇಕು. ಆ ಥರ ಆಗಲಿಲ್ಲ, ತುಂಬ ಬೇಜಾರಾಯಿತು. ಅದನ್ನು ನಾನು ನಿಮ್ಮ ಜೊತೆ ಯಾಕೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.